ಹಂಗ ನೋಡ್ರಿ, ನಾವು ಬೆಳಗ್ಗೆ ಏನೇ ಕೆಲಸ ಮಾಡ್ಬೇಕಂತ ಹೇಳಿದಂದ್ರ ನಮ್ಮ ಮನಸ್ಸು ಕೂಡ ತುಂಬಾ ಫ್ರೆಶ್ ಆಗಿರ್ಬೇಕ್ರಿ. ಮೈಂಡ್ ಫ್ರೆಶ್ ಆಗಿದ್ರ ಅವತ್ತಿನ ಒಂದು ಕೆಲಸ ಸರಾಗವಾಗಿ ಮಾಡಬಹುದು ನಾವು. ನೋಡ್ರಿ, ಬರತ್ತ ಊಟ ಮಾಡಿ ಸಾಲಿ ಹೊಂಟಾನ. ಜುಣಕ ಚಲೋ ಆಗೈತಿ ಬರತ್ತ. ಎಲ್ಲರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೋಡ್ರಿ. ನಿಮ್ಮ ಒಂದು ಪ್ರೀತಿ ಆಶೀರ್ವಾದ ಸದಾ ನಮ್ಮ ಮೇಲೆ ಇರ್ಲಿ. ಹಾಗೇನೆ ಇವತ್ತಿನ ಒಂದು ಲಾಗ್ ಬಂದ್ಬಿಟ್ಟು ನಾನು ಇವತ್ತು ಒಂದು ರೆಸಿಪಿಯನ್ನ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ ಅಂದ್ರೆ ಒಂದು ಜುಣಕ ಮಾಡೋದು. ಅದನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಇದು ಜುಣಕ ಅಂತ ಹೇಳಿದೆ ಅಂದ್ರೆ ನೀವು ಬಹುಶಃ ಈ ಹೆಸರನ್ನ ಕೇಳಿರಕ್ಕಿಲ್ಲ. ಈ ಜುಣಕ ಮಾಡ್ಲಿಕ್ಕೆ ಅದಕ್ಕೆ ಏನೇನ್ ಬೇಕು ಐಟಮ್ಸ್ ಗಳನ್ನ ತೋರಿಸ್ಕೊಡ್ತೀನಿ. ಹಾಗೆ ಆ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವತ್ತಿನ ಒಂದು ವಿಡಿಯೋ ಇಷ್ಟವಾದ್ರೆ ದಯವಿಟ್ಟು ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ಸ್ ಮಾಡ್ರಿ. ಹಂಗ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲಲ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹವನ್ನ ನೀಡ್ರಿ. ಹಂಗ ನೋಡ್ರಿ, ನಾವು ಬೆಳಗ್ಗೆ ಏನೇ ಕೆಲಸ ಮಾಡ್ಬೇಕಂತ ಹೇಳಿದಂದ್ರ ನಮ್ಮ ಮನಸ್ಸು ಕೂಡ ತುಂಬಾ ಫ್ರೆಶ್ ಆಗಿರ್ಬೇಕ್ರಿ. ಮೈಂಡ್ ಫ್ರೆಶ್ ಆಗಿದ್ರ ಅವತ್ತಿನ ಒಂದು ಕೆಲಸ ಸರಾಗವಾಗಿ ಮಾಡಬಹುದು ನಾವು. ಅದಕ್ಕೆ ನಾವು ಏನ್ ಮಾಡ್ಕೋಬೇಕು, ಸ್ವಲ್ಪ ನಮ್ಮ ಮನಸ್ಸನ್ನ ಒಂದು ಅಂದ್ರೆ ಶಾಂತವಾಗಿ ಇಟ್ಕೊಂಡಕ್ಕೆ ನಾವ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಅಂದ್ರೆ ಸ್ವಲ್ಪ ಸಂಗೀತವನ್ನ ಕೇಳ್ರಿ, ದೇವರ ಒಂದು ಭಕ್ತಿಯ ಆರಾಧನೆಯನ್ನ ಮಾಡ್ರಿ. ನಿಮ್ಗೆ ಒಂದು ಹಾಡಕ್ ಬಂದಿ ಅಂದ್ರೆ ಹಾಡ್ಕೊಂತ ನೀವು ಒಂದು ನಿಮ್ಮ ಕೆಲಸವನ್ನ ಮಾಡ್ಬೋದು. ನಿಮ್ಗೆ ಹಾಡಕ್ ಬರಲಿಲ್ಲ ಅಂದ್ರೆ ಹೆಂಗು ಎಲ್ಲರ ಜೊತೆಗೆ ಎಲ್ಲರ ಕಡೆನೂ ಈ ಒಂದು ಮೊಬೈಲ್ಸ್ ಗಳಿರ್ತವೆ. ಬೆಳಗ್ಗೆ ಎದ್ಗುಟ್ಲೆ ಒಂದು ದೇವರ ನಾಮವನ್ನ ಕೇಳ್ರಿ. ಮನಸ್ಸು ನೋಡ್ರಿ ಎಷ್ಟು ಪ್ರಶಾಂತವಾಗಿರ್ತತಿ. ಯಾವುದೇ ರೀತಿಯ ಒಂದು ನೈಟ್ ಏನಾದ್ರೂ ನಮ್ಗೆ ಅಂದ್ರೆ ಇಡೀ ರಾತ್ರಿ ಎಲ್ಲ ನಮ್ಮನ್ನ ಒಂದು ವಿಷಯ ಕೊರಿತದೆ ಅಂತ ಹೇಳಿದ್ರೆ ಈ ಒಂದು ನಾವು ದೇವರ ನಾಮವನ್ನ ಅಥವಾ ನಿಮಗೆ ಇಷ್ಟವಾದಂತ ಹಾಡುಗಳನ್ನ ಕೇಳೋದ್ರಿಂದ ಅಥವಾ ಹಾಡುಗಳನ್ನ ಹಾಡೋದ್ರಿಂದ ನಿಮ್ಮ ಮನಸ್ಸು ಕೂಡ ತುಂಬಾ ಚೆನ್ನಾಗಿ ಆ ಕೆಲಸವನ್ನ ಮಾಡ್ಲಿಕ್ಕೆ ಡೈವರ್ಟ್ ಆಗುತ್ತೆ. ಮನಸ್ಸು ಕೂಡ ಒಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಅದಕ್ಕೆ ನೀವು ಬೆಳಗ್ಗೆ ಎದ್ಗುಟ್ಲೆ ನಮ್ಮ ಒಂದು ಕೆಲಸದ ಜೊತೆಗೆ ಇದು ಒಂದು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡೆ ಅಂದ್ರೆ ನಿಮ್ಮ ಅವತ್ತಿನ ಒಂದು ಇಡೀ ದಿನದ ಕೆಲಸನೂ ಕೂಡ ತುಂಬಾ ಚೆನ್ನಾಗಿ ಹ್ಯಾಪಿಯಾಗಿ ನಾವು ಕೆಲಸವನ್ನ ಮಾಡ್ಬೋದು. ಅಥವಾ ಏನಾದ್ರೂ ಜಾಸ್ತಿ ಕೆಲವ್ರು ಜನರಿಗೆ ಸಿಟ್ಟು ತುಂಬಾ ಇರುತ್ತೆ, ಆ ಸಿಟ್ಟನ್ನು ಕೂಡ ಕಡಿಮೆ ಮಾಡುತ್ತೆ. ಹಾಗೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು. ಈ ಸಂಗೀತ ಒಂದು ಏನಿದೆ ಅಲ್ರಿ, ನಮ್ಮ ಆರೋಗ್ಯದಲ್ಲಿ ತುಂಬಾ ಒಂದು ಒಳ್ಳೆ ಮಹತ್ವದ ಒಂದು ಔಷಧಿ ಅಂತಾನೆ ಹೇಳ್ಬೋದು. ನೀವು ಇನ್ಯಾಕ ತಡ ಮಾಡ್ತೀರಿ, ಪ್ರತಿನಿತ್ಯ ನೀವು ಈ ತರ ಮಾಡ್ರಿ. ನಿಮ್ಗೆ ಏನ್ ಅನಿಸ್ತದೆ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸ್ರಿ. ನೋಡಿ, ನಾನು ಸಿಂಗರ್ ಆದ್ರೂ ನಾನು ಕೆಲವೊಂದಿಷ್ಟು ಹಾಡುಗಳನ್ನ ಫೋನ್ ನಲ್ಲಿ ಹಾಡುಗಳನ್ನ ಸರ್ಚ್ ಮಾಡ್ಕೊಂಡು ಕೇಳ್ತಾ ಇರ್ತೀನಿ. ಒಳ್ಳೆ ಒಳ್ಳೆ ದೇವರ ಭಕ್ತಿ ಗೀತೆಗಳು, ಜಾನಪದ ಗೀತೆಗಳು, ತತ್ವ ಪದಗಳನ್ನ ನಾನು ಕೇಳ್ತಾ ಇರ್ತೀನಿ. ನಾನೇ ಹಾಡ್ಕೊಂತನ ಅದ್ರ ಜೊತೆಗೆ ಹಾಡ್ಕೊಂತನ ಕೆಲವೊಂದಿಷ್ಟು ಹಾಡುಗಳನ್ನ ನಾನು ಕೂಡ ಕಲಿತಾ ಇರ್ತೀನಿ. ಹಾಗಾಗಿ ನನಗೆ ಇಡೀ ದಿನ ಕೆಲಸ ಮಾಡ್ಲಿಕ್ಕೆ ತುಂಬಾ ಮನಸ್ಸು ಕೂಡ ಫ್ರೆಶ್ ಆಗಿರ್ತದೆ. ಯಾವುದೇ ರೀತಿಯ ನನ್ನ ಆರೋಗ್ಯದ ಕಡೆ ಒಂದು ಚಿಂತನೆ ಆಗೋದಿಲ್ಲ. ನಿಮ್ಗೆ ಗೊತ್ತಿರಬಹುದು ನನ್ನ ಆರೋಗ್ಯ ಹೇಗಿದೆ ಅಂತ ಹೇಳಿ. ಹಾಗಾಗಿ ನಾನು ಪ್ರತಿನಿತ್ಯ ಬೆಳಗ್ಗೆ ಎದ್ಗುಟ್ಲೆ ಅದನ್ನೇ ಮಾಡೋದು. ನನ್ನ ಒಂದು ಎಲ್ಲ ಕೆಲಸಗಳನ್ನ ಮಾಡ್ಕೊಂತಾನೆ ನಾನು ಈ ಒಂದು ಸಂಗೀತದ ಒಂದು ಅಭಿರುಚಿಯನ್ನ ಬೆಳೆಸ್ಕೊಂಡಿದ್ದೇನೆ. ನಾನು ಎಂತ ಹಾಡ್ತೀನಪ್ಪ ಅಂತಂದ್ರ ಒಟ್ಟಾರೆ ಒಳ್ಳೊಳ್ಳೆ ಯಾವ ಹಾಡುಗಳು ಬಂದಿರ್ತವೆ, ತತ್ವ ಪದಗಳು ಯಾವ ರೀತಿ ಇರ್ತವೆ, ಜನಪದ ಗೀತೆಗಳು ಯಾವ ರೀತಿಯಾಗಿರ್ತವೆ, ಕೆಲವೊಂದಿಷ್ಟನ್ನ ನಾವು ಕೂಡ ಕಲಿಬೇಕಾಗುತ್ತದೆ. ಬೇರೆ ಬೇರೆಯವರಿಂದ ಕೆಲವೊಂದಿಷ್ಟು ವಿಷಯಗಳನ್ನ ನಾವು ಕೂಡ ಕಲಿಬೇಕಾಗಿರ್ತದೆ. ನಿಮ್ಗೂ ಕೂಡ ಇದರ ಒಂದು ಆಸಕ್ತಿನ ಕೂಡ ಬೆಳೆಸ್ತೇವೋ ಅಂದ್ರೆ ಕೆಲವೊಂದಿಷ್ಟು ತತ್ವ ಪದಗಳು, ಜಾನಪದ ಗೀತೆಗಳು ಎಷ್ಟು ಚೆನ್ನಾಗಿದಾವ ಅಂತ ಹೇಳಿದ್ರೆ ಅಂದ್ರೆ ನಮ್ಮ ಮನಸ್ಸು ಕೂಡ ಆ ಒಂದು ಮೋಟಿವೇಶನ್ ಹೊರಡುತ್ತೆ. ಈಗ ತಂದೆ ತಾಯಿ ನೋಡ್ಕೊಳ್ದಂತ ಎಷ್ಟೋ ಜನ ಇದ್ದಾರೆ. ಒಂದು ಆ ಹಾಡನ್ನ ಕೇಳ್ಬಿಟ್ರೆ ಸಾಕು, ಅವರ ಮನಸ್ಸು ಕೂಡ ಚೇಂಜ್ ಆಗುತ್ತೆ. ನಾವೇ ಇಷ್ಟು ಮಾಡ್ತೀವಿ, ನಮ್ಮ ತಂದೆ ತಾಯಿನ ನೋಡೋರು ಯಾರು ಅನ್ನೋದು ಆ ಒಂದು ಹಾಡು ಕೇಳಿದ್ರೆ ಸಾಕು, ಅಷ್ಟೊಂದು ಮೋಟಿವೇಶನ್ ಬರುತ್ತೆ ಅವ್ರಿಗೆ. ತತ್ವ ಪದಗಳನ್ನ ಕೇಳ್ತಾ ಇದ್ರೆ ನಿಜವಾಗ್ಲೂ ತುಂಬಾ ಖುಷಿ ಅನಿಸುತ್ತೆ. ಹಾಗಾಗಿ ನಾನು ಕೂಡ ಹಾಡ್ತೀನಿ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಹಾಡುಗಳನ್ನ ನೋಡಿ ನಾನು ಕಲಿತಾ ಇರ್ತೀನಿ. ಕಲಿಯೋದ್ರ ಜೊತೆಗೆ ಮತ್ತೆ ನಾನು ಆ ಹಾಡುಗಳನ್ನ ಕಲಿತು ಮತ್ತು ವಿಡಿಯೋಗಳನ್ನ ಮಾಡ್ತಾ ಇರ್ತೇನೆ. ಹಾಗಾಗಿ ಇದು ಒಂದು ಟಿಪ್ಸ್ ಅನ್ನ ನೀವು ಜೀವನದಲ್ಲಿ ಅಳವಡಿಸ್ಕೊಡ್ರಿ. ಒಳ್ಳೆ ಒಂದು ಮನಸ್ಸು ಕೂಡ ಪ್ರಶಾಂತವಾಗಿರ್ತೈತೆ ಅಂತ ಹೇಳಿ ಕೇಳ್ಕೊಳ್ತೀನಿ.
ನೋಡಿ ಇಲ್ಲಿ ಹಸಿ ಕಡಲೆಬೇಳೆ ಹಿಟ್ಟಿನ ಒಂದು ಜುಣಕವನ್ನು ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ ಹಸಿ ಮೆಣಸಿಕಾಯಿ ತೊಗೊಂಡಿದ್ದೀನಿ, ಕೊತ್ತಂಬರಿನ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು, ಬೆಲ್ಲ, ಹುಣಸೆಹಣ್ಣನ್ನು ನೆನೆ ಇಟ್ಕೊಂಡಿದ್ದೀನಿ, ಒಂದು ಈರುಳ್ಳಿ ಮತ್ತು ಹಸಿ ಕಡಲೆಬೇಳೆ ಹಿಟ್ಟನ್ನು ಇಟ್ಕೊಂಡಿದ್ದೀನಿ, ಮೆಣಸಿಕಾಯಿನ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಜಾರ್ ತೊಗೊಳ್ಳಿ, ಜಾರಿಗೆ ಹುರಿದಿರ್ತಕ್ಕಂಥ ಹಸಿ ಮೆಣಸಿನಕಾಯಿ, ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ನಾವು ಇದನ್ನು ರುಬ್ಕೊಂಬರ್ಬೇಕ್ರಿ. ಸ್ವಲ್ಪ ಸಣ್ಣಗಾಗಲಿ. ಬೆಳ್ಳುಳ್ಳಿ ಹಾಕಿದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರ್ತೈತಿ. ಹಾಗಾಗಿ ಬೆಳ್ಳುಳ್ಳಿನ ಹಾಕ್ಕೊಂಡು ಸಣ್ಣಾಗಿ ರುಬ್ಕೊಂಬರ್ಬೇಕ್ರಿ ಇದನ್ನು. ಇವಾಗ ಇದಿಷ್ಟು ರುಬ್ಕೊಂಬರ್ತೇನೆ ರೀ. ಸ್ವಲ್ಪ ಮೆಣಸಿಕಾಯಿನ ಬೆಚ್ಚಗೆ ಮಾಡಿರಿ, ಅಂದ್ರೆ ರುಚಿ ಆಗ್ತೈತಿ. ನೋಡಿರಿ, ಇಲ್ಲಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿರಿ, ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ ನಂತರ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕ್ರಿ. ಇದು ಜೀರಿಗೆ ಮೊದಲೇ ಹಾಕ್ಕೊಂಡಿದ್ದೆ ನಾನು ಮಿಕ್ಸಿ ಮಾಡುವಾಗ. ಈಗ ಸ್ವಲ್ಪ ಸಾಸಿವೆಯನ್ನು ಚಟಪಟ ಅಂತ ಸಿಡಿಸ್ಕೋಬೇಕ್ರಿ. ಆನಂತರ ಸ್ವಲ್ಪ ಕರಿಬೇವನ್ನು ಹಾಕ್ಕೋಬೇಕ್ರಿ. ಇದಕ್ಕೆ ಕರಿಬೇವನ್ನು ಹಾಕಿದ ನಂತರ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ ಚಿಕ್ಕದಾಗಿ, ಸಣ್ಣ ಸಣ್ಣದಾಗಿ, ಆ ಈರುಳ್ಳಿಯನ್ನು ಇದ್ರ ಜೊತೆಗೆ ಹಾಕ್ತಾ ಇದ್ದೇನೆ ರೀ. ಆನಂತರ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ರಿ ಹಸಿಮೆಣ್ಸಿಕಾಯಿ ಪೇಸ್ಟನ್ನು, ಅದನ್ನು ಕೂಡ ಎಣ್ಣೆಯಲ್ಲೇ ಹಾಕ್ಕೋಬೇಕ್ರಿ. ಏನಾದರೂ ಸ್ವಲ್ಪ ಹಸಿ ವಾಸನೆ ಇದೆ ಅಂದ್ರೆ ಅದು ಕೂಡ ಹೋಗ್ತೈತಿ. ಆಮೇಲೆ ಎಣ್ಣೆಯಲ್ಲಿ ಹಾಕೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರ್ತೈತ್ರಿ. ಇವಾಗ ಒಗ್ಗರಣೆನ ರೆಡಿ ಮಾಡ್ಕೊಂಡ್ವಿ. ಇದಕ್ಕೆ ಸ್ವಲ್ಪ ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೇನೆ ರೀ. ಇದು ಅರಿಶಿನ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣ್ತೈತಿ, ಆಮೇಲೆ ರುಚಿನೂ ಭಾಳ ಆಗ್ತೈತ್ರಿ. ಪ್ರತಿಯೊಂದು ಅಡುಗೆಗೆ ಅರಿಶಿನ ಭಾಳ ಒಳ್ಳೇದ್ರಿ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೇದ್ರಿ. ನೋಡಿರಿ, ಇವಾಗ ಇಷ್ಟು ಪೂರ್ತಿ ಕಲಿಸ್ಕೊಂಡಾದ ನಂತರ ಇದಕ್ಕೆ ಹುಣಸೆ ಹಣ್ಣು ನೆನೆ ಇಟ್ಕೊಂಡಿದ್ನಲ್ರಿ, ಆ ಹುಣಸೆ ರಸವನ್ನು ಇದಕ್ಕೆ ಹಾಕ್ಕೊಳ್ತೀನಿ ರೀ. ಇವಾಗ ಹುಣಸೆ ಹಣ್ಣು, ಬೆಲ್ಲ, ಉಪ್ಪು ಚೆನ್ನಾಗಿ ಕುದಿಬೇಕ್ರಿ ಇದ್ರೊಳಗೆ, ಅಂದರೆ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರ್ತೈತಿ. ಇದನ್ನ ಬೇಕಾದ್ರೆ ಒಂದು ಸರಿ ಟ್ರೈ ಮಾಡಿ ನೋಡಿರಿ. ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಹಂಗನ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೇನೆ ರೀ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಕೈ ಬಿಡ್ರಿ. ಪೂರ್ತಿ ಚೆನ್ನಾಗಿ ಕುದ್ದಾದ ನಂತರ, ಅಂದರೆ ಹುಳಿ, ಬೆಲ್ಲ, ಉಪ್ಪು ಕುದೀತೈತಲ್ಲ, ತುಂಬ ಚೆನ್ನಾಗಿ ಆಗ್ತೈತಿ. ಆನಂತರ ಇದಕ್ಕೆ ನಾನು ಒಂದು ಗ್ಲಾಸ್ ನೀರನ್ನು ಹಾಕ್ಕೊಳ್ತೀನಿ ರೀ. ನಿಮಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರನ್ನು ನೀವು ಮಾಡ್ಕೋಬೋದ್ರಿ. ಇವಾಗ ನೀರನ್ನು ಸೇರಿಸ್ಕೊಳ್ತೇನೆ ರೀ. ಇದಕ್ಕೆ ನೀರು ಸೇರಿಸ್ಕೊಂಡಾದ ನಂತರ ಇದು ಚೆನ್ನಾಗಿ ಕುದಿಬೇಕ್ರಿ. ಒಂದು 2 ನಿಮಿಷ ಕುದಿಸ್ರಿ ಇದನ್ನು. ಒಲೆ ಗ್ಯಾಸ್ ಜಾಸ್ತಿ ಇಟ್ಕೊಂಡು. ಈ ಜುಣಕ ಮಾಡ್ಲಿಕ್ಕೆ ಹಸಿ ಕಡ್ಲೆ ಹಿಟ್ಟು ಬೇಕ್ರಿ. ಒಂದು ಬೌಲ್ನಷ್ಟು ತೊಗೊಂಡೇನೆ ನಾನು. ನೋಡಿರಿ, ಇವಾಗ ಇದನ್ನು ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಗಂಟಿಲ್ದಂಗೆ ಕಲಿಸ್ಕೋಬೇಕ್ರಿ ಇದನ್ನು. ನೋಡಿರಿ, ಈ ಥರ ಕಲಿಸ್ಕೊಂಡು ಬಿಟ್ಟಾದ ನಂತರ ಚೆನ್ನಾಗಿ ಕಲಿಸ್ಕೋಬೇಕು. ಗಂಟುಗಳು ಏನು ಇರಬಾರ್ದ್ರಿ ಇದ್ರೊಳಗೆ, ಅಂದ್ರೆ ಸಾಂಬಾರು ಕೂಡ ತುಂಬ ಚೆನ್ನಾಗಾಗ್ತೈತಿ. ಇಲ್ಲಾಂದ್ರೆ ಗಂಟು ಆಗ್ತೈತಿ. ನೋಡಿರಿ, ಈ ಥರ ನಾವು ಕಲಿಸ್ಕೋಬೇಕ್ರಿ ಈ ಹಿಟ್ಟನ್ನು. ಕಲಿಸ್ಕೊಂಡಾದ ನಂತರ ಇಲ್ಲಿ ನೀರನ್ನು ಏನು ಕುದಿಯಾಕಿಟ್ಟಿದ್ದಲ್ಲ, ಒಗ್ಗರಣೆಯನ್ನು ಹಾಕಿ ಅದು ಕೂಡ ಚೆನ್ನಾಗಿ ಪಳ ಅಂತ ಕುದ್ದಾದ ನಂತರ ನಾವು ಏನು ಕಲಿಸ್ಕೊಂಡು ಇಟ್ಕೊಂಡೇವಲ್ರಿ, ಈ ಹಿಟ್ಟನ್ನು ಅದಕ್ಕೆ ಸೇರಿಸ್ಬೇಕು. ನೋಡಿರಿ, ಈಗ ಸೇರಿಸ್ಕೊಂಡೆ. ನೋಡಿರಿ, ಚೆನ್ನಾಗಿ ಸ್ಪೂನ್ ತೊಗೊಂಡು ಕೈಯಾಡ್ರಿ ಇದನ್ನು. ಗಂಟುಗಳು ಏನಾದರೂ ಇದ್ದರೆ ಅವು ಕೂಡ ಅಲ್ಲಿ ಚಮಚೆ ಕೈಯಾಡಿಸ್ತಾವಲ್ರಿ, ಒಡೆದು ಬಿಡ್ತಾವೆ. ಹಾಗಾಗಿ ಇದು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ರಿ. ಯಾಕಂದರೆ ಹಿಟ್ಟಿನ ವಾಸನೆ ಹೋಗ್ಬೇಕಲ್ರಿ. ತುಂಬ ಚೆನ್ನಾಗಿ ಆಗ್ತೈತೆ ರೀ. ಹಿಟ್ಟಿನ ಜುಣಕ ಫೇಮಸ್ ರೀ ಇದು ನಮ್ಮ ಕಡೆಗೆ. ಇದನ್ನು ರೊಟ್ಟಿ ಜೊತೆಗೆ, ಅನ್ನದ ಜೊತೆಗೆ, ಚಪಾತಿ ಜೊತೆಗೆ, ಎಲ್ಲದ್ರ ಜೊತೆಗೆ ಹಾಕ್ಕೊಂಡು ಊಟ ಮಾಡ್ಬೋದು ರೀ. ಸ್ವಲ್ಪ ಕೊತ್ತಂಬರಿನ ಮೇಲೆ ಹಾಕ್ಕೊಳ್ತಾ ಇದ್ದೇನೆ ನೋಡಿರಿ ನಾನೀಗ. ಇವಾಗ ಒಂದು 5 ನಿಮಿಷ ಕುದಿಸಿದನ್ನು ಚೆನ್ನಾಗಿ ಕುದ್ದಿ ಅಂದ್ರೆ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಆಗ್ತೈತೆ ರೀ. ಇವಾಗ ನೋಡಿರಿ, ಜುಣಕಾನಂಕರು ರೆಡಿ ಆಯ್ತು. ಹಂಗೆ ಸ್ವಲ್ಪ ರೊಟ್ಟಿನೂ ಮಾಡ್ಬೇಕ್ರಿ ಇದಕ್ಕೆ, ಜೋಳದ ರೊಟ್ಟಿನ. ಯಾಕಂದರೆ ಬೆಳಗ್ಗೆ ನಮ್ಗೆ ರೊಟ್ಟಿ ಬೇಕಲ್ರಿ, ಜೋಳದ ರೊಟ್ಟಿನ. ಇಲ್ಲಿ ಒಂದು ಒಲೆ ಮೇಲೆ ಜುಣಕ ಮಾಡಾಕತ್ಕೊಂಡೇನಿ ರೀ. ಒಂದು ಒಲೆ ಮೇಲೆ ಅನ್ನಕ್ಕೆ ಇಟ್ಟಿದ್ದೀನಿ. ಇವಾಗ ಜೋಳದ ರೊಟ್ಟಿ ಮಾಡ್ಲಿಕ್ಕೆ ಜಿಗುಟನ್ನು ಕೂಡ ಕಾಸ್ಕೊಂಡು ಜಿಗುಟ್ಟು ಹಾಕ್ಯಂಡು ರೊಟ್ಟಿ ಮಾಡ್ಬೇಕ್ರಿ. ಇವಾಗ ಅನ್ನ ಆಗೈತ್ರಿ. ಇವಾಗ ಜಿಗುಟ್ಟು ಕಾಯ್ಲಿಕ್ಕೆ ನೀರನ್ನು ಇಟ್ಕೊಳ್ತಾ ಇದ್ದೀನಿ ಜೋಳದ ರೊಟ್ಟಿ ಮಾಡ್ಲಿಕ್ಕೆ. ನಮ್ಮದು ದಿನನಿತ್ಯದ ಒಂದು ಊಟಕ್ಕೆ ಜೋಳದ ರೊಟ್ಟಿ ಬೇಕ್ರಿ. ನಾನು ಹಿಂದಿನ ವಿಡಿಯೋದಾಗ ತೋರಿಸಿದ್ರಿ ನಿಮ್ಗೆ ಜೋಳದ ರೊಟ್ಟಿನ ಯಾವ ರೀತಿ ಮಾಡೋದಂತ ಹೇಳಿ. ಹಂಗೆ ಸಂಕ್ಷಿಪ್ತವಾಗಿ ನಾನು ಇಲ್ಲಿ ಮಾಡೋದನ್ನು ಅಷ್ಟೇ ತೋರಿಸ್ತಾ ಇದ್ದೀನಿ ರೀ. ಬಿಸಿ ರೊಟ್ಟಿ ಒಂದು ಜುಣಕ ಹಚ್ಕೊಂಡು ತಿಂದ್ಬಿಟ್ಟೆ ಅಂದ್ರೆ 2 ರೊಟ್ಟಿ ತಿನ್ನಲ್ಲಿ ಒಂದು 4 ರೊಟ್ಟಿ ತಿಂದು ಹೇಳ್ತಾರೆ, ಅಷ್ಟು ಟೇಸ್ಟ್ ಆಗ್ತೈತೆ ರೀ ಇದು. ಎಲ್ಲರ ಯಾವಾಗಾರ ನಮ್ಗೆ ಅತಿ ಬೇಗ ಆಗ್ತೈತೆ ರೀ. ಇನ್ನೇನಿದು ಈ ಜುಣಕ ಮಾಡೋದು ಭಾಳ ಜಲ್ದಿ ಆಗ್ತೈತಿ. ಟೈಮ್ ಕೂಡ ನಮ್ಗೆ ಯಾವುದೇ ರೀತಿ ವೇಸ್ಟ್ ಆಗೋದಿಲ್ಲ.
ತುಂಬ ರುಚಿ ಅಂದ್ರೆ ಅಷ್ಟು ರುಚಿ ಆಗ್ತೈತೆ ರೀ ಇದು. ನಮ್ಮ ಕಡೆಗೆಲ್ಲ ಇದನ್ನ ಊಟ ಮಾಡಿಬಿಟ್ರೆ ಹಂಗೆ ನಿದ್ದೆ ಬರ್ತಾವೆ ಅಂತ ಹೇಳ್ತಾರೆ ರೀ. ಹಾಗಾಗಿ ಅಷ್ಟು ಒಂದು ರುಚಿಕಟ್ಟಾದಂಥ ಹಸಿ ಕಡ್ಲೆ ಹಿಟ್ಟಿನ ಒಂದು ಜುಣಕ ನೋಡ್ರಿ ಇದು. ನೋಡ್ರಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಈಗ. ಬಟ್ಟೆ ಎಲ್ಲಿಟ್ಟಿ? ಮೊಸರು ಬೆಲಿಟ್ಟಿ? ಇಲ್ಲಿ ಕೆಳಗೆ ಕಟ್ಟಿ. ಈಗ ನೋಡ್ರಿ ಜಿಗಟ್ ಹಾಕ್ಯಂಡೆ ನಾನು. ಇದನ್ನು ಚೆನ್ನಾಗಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೋಬೇಕು ರೀ. ಭಾಳ ಸುಡ್ತಿರ್ತೈತಿ ರೀ. ಇದನ್ನು ಚಮಚದಿಂದನೇ ಕೈ ಆಡ್ಬೇಕು, ಇಲ್ಲಾಂದ್ರೆ ಕೈಯೆಲ್ಲ ಸುಟ್ಟು ಬಿಡ್ತೈತಿ ಮತ್ತು ಬೊಬ್ಬೆಗಳು ಬರ್ತಾವೆ ರೀ ಕೈಯಾಗ. ಹಾಗಾಗಿ ಸ್ಪೂನಿಂದನೇ, ಯಾಕಂದ್ರೆ ಭಾಳ ಸುಡ್ತಿರ್ತೈತಿ ನೀರಿದು, ಚಳಮಳ ಅಂತ ಕಾದಿರ್ತೈತಿ. ಇವಾಗ ಅದನ್ನು ಹಿಟ್ಟು ಕಲಿಸ್ಕೊಳ್ತೀನಿ ರೀ. ನೋಡಿರಿ ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಕಲಿಸ್ಕೋಬೇಕು ರೀ. ಇವಾಗ ನೋಡಿರಿ ರೊಟ್ಟಿ ಮಾಡ್ತಾಯಿದ್ದೀನಿ. ಜುಣಕ ಅನ್ನ ಎಲ್ಲ ರೆಡಿ ಆಯ್ತು ರೀ. ಈಗ ಬಿಸಿ ರೊಟ್ಟಿ ಮಾಡಿಬಿಟ್ರೆ ಊಟ ಮಾಡಿ ಕಟ್ಕೊಂಡು ಹೋಗ್ಬಿಡ್ತಾರೆ. ನಮ್ಮ ಮನೆಯವರು ಊಟ ಮಾಡಿ ಕಟ್ಕೊಂಡು ಹೋಗ್ತಾರೆ. ನಮ್ಮ ಭರತ್ನ ಊಟ ಮಾಡಿ ಶಾಲೆಗೆ ಹೋಗ್ಕಂಡ್ರಿ. ಹಾಗಾಗಿ ರೊಟ್ಟಿನ ಬೆಳಗ್ಗೆ ಒಟ್ಟು ಡೈಲಿ ಬೆಳಗ್ಗೆ ರೊಟ್ಟಿ ಮಾಡೋದ್ರಿ. ನಾವು ಯಾವುದು ನಾಷ್ಟ ತಲೆ ಕೆಡ್ಸ್ಕೊಳಂಗಿಲ್ಲ, ರೊಟ್ಟಿ ಮಾಡೋದ ನೋಡ್ರಿ ದಿನಾನು ನಾವು. ರೊಟ್ಟಿ ಉದ್ಕೊಂಡು ಈಗ ಒಲೆ ಮೇಲೆ ಹಂಚು ಕಾಯ್ಲಿಕ್ಕೆ ಇಟ್ಟಿದ್ದೇನೆ ರೀ ನಾನು. ಹಂಚ ಮೇಲೆ ರೊಟ್ಟಿ ಹಾಕ್ತೇನೆ ನೋಡ್ರಿ. ರೊಟ್ಟಿ ಹಾಕಿದ ನಂತರ ಇದೇನು ಮೇಲೆ ಹಿಟ್ಟು ಹಚ್ಚಿರ್ತಾವಲ್ಲ ರೀ, ಆ ನೀರಿನ ಒಂದು ಹಿಟ್ಟಿನ ಒಂದು ಅಂಶ ಹೋಗ್ಬೇಕಂದ್ರೆ ಈ ಥರ ನೀರನ್ನು ಹಚ್ಕೋಬೇಕ್ರಿ ರೊಟ್ಟಿಗೆ. ಇಲ್ಲ ಅಂದ್ರೆ ರೊಟ್ಟಿ ಬೆಳ್ಳ ಕಾಣಕತ್ಬಿಡ್ತಾವೆ, ಹಿಟ್ಟಿಟ್ಟು ಕಾಣ್ತಾವೆ. ಹಾಗಾಗಿ ಈ ರೀತಿಯಾಗಿ ನೀರನ್ನು ನಾವು ಅಪ್ಲೈ ಮಾಡ್ಕೋಬೇಕ್ರಿ ರೊಟ್ಟಿಗೆ. ಆನಂತರ ಇದು ಬೆಂದಾದ ನಂತರ ಇವಾಗ ತಿರುಗಿ ಹಾಕ್ತೀನಿ ನೋಡ್ರಿ ಇದನ್ನು. ನೋಡಿರಿ ಎಲ್ಲಿ ಒಂದು ಚೂರು ಹಿಡ್ಕೊಳಂಗಿಲ್ಲ, ಅಷ್ಟು ಚೆನ್ನಾಗಿ ಬರ್ತಾವೆ ರೊಟ್ಟಿ. ನಾವು ಪ್ರತಿನಿತ್ಯ ಒಲೆ ಮೇಲೆ ರೀ ಮಾಡೋದು ರೊಟ್ಟಿನ. ನೋಡ್ರಿ ರೊಟ್ಟಿನೂ ಕೂಡ ರೆಡಿ ಆದವು ನೋಡ್ರಿ. ಬರತ್ತ ಊಟ ಮಾಡಿ ಸಾಲಿ ಹೊಂಟಾನ. ಜುಣಕ ಚಲೋ ಆಗೈತಿ ಬರತ್ತ ಕರಿ ಊಟ ಮಾಡ್ಬರ್ರಿ. ನಮ್ಮ ಮನೆಯವರು ಈಗ ಊಟ ಮಾಡಿ ಊಟ ಕಟ್ಕೊಂಡು ಹೋಗಿದ್ರೆ ಅವರು ತೋಟಕ್ಕೆ. ಇವನು ಈಗ ಊಟ ಮಾಡಿ ಬಿಸಿ ರೊಟ್ಟಿ ತಿಂದು ಇವನು ಶಾಲೆ ಹೋಗ್ಕಂಡ್ರಿ. ನಮ್ಮ ದಿನ ಹಿಂಗ ನೋಡ್ರಿ, ನಮ್ಮ ದಿನದ ಒಂದು ದಿನಚರಿ ಇದ ಸೇಮ ಇರ್ತೈತಿ. ದಿನ ರೊಟ್ಟಿ ಸುಡೋದ ಇದು ಒಳ್ಳೇದ್ರಿ, ಆರೋಗ್ಯಕ್ಕೆ ಭಾಳ ಒಳ್ಳೇದು. ದಿವನ ರೊಟ್ಟಿ ತಿಂದ್ರೆ ಯಾವುದೇ ರೀತಿಯ ಎಣ್ಣೆ ಜಿಡ್ಡಿರಲ್ಲ, ಏನದಲ್ರಿ. ಒಳ್ಳೇದು ಆಹಾರಕ್ಕೆ ಜೋಳದ ರೊಟ್ಟಿ. ಅದ್ರಾಗ ಈ ಜುಣಕ ಮಾಡೇನಲ್ರಿ, ಈ ಜುಣಕ ಉಂಡ್ರಿ ನಿತ್ಯ ಬರ್ಬೇಕ್ರಿ. ನೀರ್ ಬರತ್ತಾವ, ಬರ್ರಿ ಬಿಡ. ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೇದ್ರಿ. ಯಾಕಂದ್ರೆ ಇದು ಎಣ್ಣೆ ಜಿಡ್ಡು ಇರೋದಿಲ್ಲಲ್ರಿ. ಹಂಗಾಗಿ ಬೆಳಗ್ಗೆ ನಾಷ್ಟಾದ ತಲೆ ಕೆಡ್ಸಂಗಿಲ್ಲ ನಾವು. ಒಟ್ಟು ದಿನ ರೊಟ್ಟಿ ಹಿಂಗ ಬಿಸಿ ರೊಟ್ಟಿ ತಿಂದು ಕಟ್ಕೊಂಡು ಹೋಗ್ಬಿಡ್ತಾರೆ. ನಮ್ಮ ಕಡೆಗೆ ದೌಡಲ್ರಿ ಹೊಲಕ್ಕೆ ಹೋಗೋದು. ಹಂಗಾಗಿ ಎಲ್ಲಾರು ಊಟ ಕಟ್ಕೊಂಡು ಹೋಗ್ಬಿಡ್ತಾರ. ಬುತ್ತಿನ ನಾವು ಮತ್ತೆ ಅವ್ರಿಗೆ ಕಟ್ಟಿ ಕಳ್ಸಿ ಮ್ಯಾಗ ಉಳಿದ ಕೆಲಸನ ಮತ್ತೆ ಮಾಡ್ಕೊಂತಾರೆ. ನೋಡ್ರಿ ಇವತ್ತಿನ ಒಂದು ಅಡುಗೆ ರೊಟ್ಟಿ ಜುಣಕ ಅನ್ನ ಮಾಡಿದ್ವಿ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂಥೇಳಿ. ನೀವು ಕೂಡ ಇದೊಂದು ಟ್ರೈ ಮಾಡಿರಿ, ಯಾವ ರೀತಿ ಇದೆ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ತುಂಬ ರುಚಿಯಾಗಿರ್ತೈತಿ, ಬೇಕಾದ್ರೆ ಮಾಡಿ ನೋಡ್ರಿ ಇದನ್ನು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಒಂದು ವಿಡಿಯೋ ಯಾವ ರೀತಿ ಇತ್ತು ಅಂತ ಹೇಳಿ. ಹಾಗಾದ್ರೆ ಇನ್ಯಾಕ್ ತಡ ಮಾಡ್ತೀರಿ, ಇವತ್ತೇ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಈ ಟಿಪ್ಸ್ ಅನ್ನ. ಹಾಗೇನೆ ನಾನು ಮಾಡ್ತಕ್ಕಂಥ ಈ ಒಂದು ಸಾಂಬಾರ್ ರೆಸಿಪಿ ಅಂದ್ರೆ ಜುಣಕ, ಆ ರೆಸಿಪಿ ಹೇಗೆ ಇತ್ತು ಅನ್ನೋದನ್ನ ನೀವು ಕೂಡ ಟ್ರೈ ಮಾಡಿ ಒಂದು ಕಮೆಂಟ್ ಮುಖಾಂತರ ತಿಳಿಸ್ರಿ. ನಿಮ್ಮೆಲ್ಲರ ಒಂದು ಪ್ರೀತಿ, ಆಶೀರ್ವಾದ, ಸಹಕಾರ, ಪ್ರೋತ್ಸಾಹ ಸದಾ ನನ್ನ ಮೇಲೆ ಇರ್ಲಿ ಅಂತ ಹೇಳಿ ಇನ್ನೂ ಹೆಚ್ಚು ಸಬ್ಸ್ಕ್ರೈಬ್ ಆಗಿ ನನ್ನ ಒಂದು ಚಾನಲ್ ಅನ್ನ ಬೆಳೆಸ್ರಿ ಅಂತ ಹೇಳಿ ಕೇಳ್ಕೊಳ್ತಾ, ಇಷ್ಟೊತ್ತು ನನ್ನ ಒಂದು ವಿಡಿಯೋನ ವೀಕ್ಷಿಸಿದ್ದಕ್ಕೆ ತಮಗೆ ಹೃದಯಪೂರ್ವಕವಾದ ಧನ್ಯವಾದಗಳು. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ. ದಯವಿಟ್ಟು ನೋಡಿ, ಹರಸಿ ಹಾರೈಸಿ.